ಇದು ಕೋರಮಂಗಲದ ಕಥೆ. ಆದರೆ ಬೆಂಗಳೂರಿನ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಪುಂಡರ ಅಟ್ಟಹಾಸವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾಹನಗಳನ್ನು ಜಖಂ ಮಾಡ್ಕೊಂಡು ಹೋಗಿದ್ದಾರೆ ಅಪ್ರಾಪ್ತ ಹುಡುಗರು. ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಹೋಗೋದು, ಸಿಕ್ಕ ವಾಹನಗಳನ್ನು ಪುಡಿ ಪುಡಿ ಮಾಡ್ಕೊಂಡು ಹೋಗೋದು, ರಸ್ತೆಗಳಲ್ಲಿ ಅಪ್ರಾಪ್ತರ ಪುಂಡಾಟ ನಿನ್ನೆ ಸೆರೆಯಾಗಿದೆ. ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡ್ಕೊಂಡು ಕಿಡಿಗೇಡಿಗಳ ಎಸ್ಕೇಪ್ ಆಗಿರೋ ದೃಶ್ಯ ಬೆಂಗಳೂರಿನ ಕಮ್ಮನಹಳ್ಳಿ ರಸ್ತೆಯಲ್ಲಿ ನಡೆದಿದೆ. ಆ ಎಲ್ಲ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಣಸ್ವಾಡಿ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ದೃಶ್ಯಗಳನ್ನು ನೋಡೋಣ. ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಸಣ್ಣ ಜಾಗದಲ್ಲಿ ಸೈಕಲ್ಲು ಹೋಗಲ್ಲ. ಈ 3 ಜನ ಹುಡುಗರು ಬೈಕಲ್ಲಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡ್ಕೊಂಡು ಬೇಕಾಗಿರೋ ಅಲ್ಲಿ ನೋಡಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. 3 ಜನ ಮೀಸೆ ಹುಟ್ಟಿಲ್ಲ, ಇನ್ನು ಅವ್ರಿಗೆ ಮುಖದಲ್ಲಿ ಮೀಸೆ ಇಲ್ಲ. ಸರಿಯಾಗಿ ಕಾರಲ್ಲಿ ಬೈಕಲ್ಲಿ ಕೂತ್ಕೊಂಡ್ರೆ ಕಾಲು ನೆಲಕ್ಕೆ ಟಚ್ ಆಗಲ್ಲ. ಅದರಲ್ಲಿ 3 ಜನ ಹೋಗೋಗಿ ನುಗ್ಗಿ ಸಿಕ್ಕ ವಾಹನಗಳಿಗೆ ಆಕ್ಸಿಡೆಂಟ್ ಮಾಡಿ ಡ್ಯಾಶ್ ಮಾಡಿ ಆ ಕಾರ್ಗಳನ್ನು ಹಾಳು ಮಾಡಿಕೊಂಡು ಪುಂಡಾಟ ಮೆರೆಯೋ ಯುವಕರು ನೋಡಿ ಗಮನಿಸ್ತಾ ಇದ್ದೀರಿ. ಓಡ್ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಸರಿ ಇದ್ದಂಥ ಕಾರುಗಳಿಗೆ ಬೇಕಾಬಿಟ್ಟಿಯಾಗಿ ಡಿಕ್ಕಿ ಹೊಡಿತಾರೆ. ಆ ಕಾರ್ನ ಬೋನೆಟ್ಟೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಆ ರೀತಿ ಪುಂಡಾಟ ಯುವಕರು ನಡೆಸ್ತಿದ್ದಾರೆ. ಎಲ್ಲಿವರೆಗೆ ಪುಂಡಾಟ ಹೇಳೋರು ಕೇಳೋರು ಯಾರೂ ಇಲ್ಲ. ಇವ್ರಿಗೆ ಬೈಕ್ ಕೊಡ್ತಾರೆ ನೋಡಿ, ಇವ್ರ ಹತ್ರ ಗಾಡಿ ಕೊಟ್ಟು ಕಳಿಸ್ತಾರೆ ನೋಡಿ, ಅಂಥವ್ರನ್ನ ಹಿಡಿಬೇಕು. ಏನೋ ಶಾಲೆಗೆ ರಜೆ ಎಕ್ಸಾಮ್ ಮುಗಿಸಿದ್ದಾರೆ, ಬೇಕಾಬಿಟ್ಟಿಯಾಗಿ ಬೆಂಗಳೂರು ನಮ್ಮದೇ ಅಂತ ದೌಲತ್ತಲ್ಲಿ ಓಡಾಡ್ತಾರೆ. ಕಾನೂನು ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ರಸ್ತೆಯಲ್ಲಿ ಹೋಗೋರು ಭಯ ಇಲ್ಲ. ಯಾರು ಭಯ ಇಲ್ಲದೆ ರಾಜಾರೋಷವಾಗಿ ಮಕ್ಕಳು ಇಷ್ಟೆಲ್ಲ ಆಟ ಆಡ್ತಾರೆ ಅಂತಂದರೆ ಯಾರು ಕಾರಣ?